ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 29ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಇರುವಂಥ ದಿನ. ಈ ಹುಣ್ಣಿಮೆ ಈ ದಿನ ಸಂಜೆ 6:59 ಇರಲಿದೆ. ನಂತರ ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3:43 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 7:17 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ರಾತ್ರಿ 11:57 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:05 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:55 ಮಧ್ಯಾಹ್ನ 12:30 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:20 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:29 ಅಮೃತ ಕಾಲದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಚಗೋದಯದ ಲಾಭದ ಸಮಯ ಇರುವಂತಹ ಒಂದು ವೇಳೆ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಬೆಳಿಗ್ಗೆ 7:32 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಇದರಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ಹಾಗೆ ವ್ಯಾಪಾರಿ ಸಂಬಂಧವಾದಂತಹ ಯಾವುದೇ ರೀತಿಯ ಪ್ರಯಾಣ ಇದ್ರೂ ಇಲ್ಲಿ ಆರಂಭ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ವರ್ತಕರು, ವ್ಯಾಪಾರಸ್ಥರು ಈ ಚಗೋದಯದ ಲಾಭದ ಸಮಯವನ್ನು ನೀವು ತಿಳ್ಕೊಂಡು ಅನುಸರಣೆ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ಮಾತಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಯಾರು ಮಾತನ್ನ ಬಲ್ಲವರು, ಯಾರು ಒಳ್ಳೆಯ ಮಾತುಗಳನ್ನಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಸಮಸ್ಯೆಗಳು ಎಷ್ಟೋ ಮಾತಿನಿಂದಲೇ ನಿವಾರಣೆ ಆಗುತ್ತೆ ಈ ದಿನ. ಹಾಗೆ ಮಾತಿನಿಂದಲೇ ಅನರ್ಥಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ
ಗಣಿತಕ್ಕೆ, ಲೆಕ್ಕಾಚಾರಕ್ಕೆ, ವ್ಯವಹಾರಕ್ಕೆ, ವ್ಯಾಪಾರಕ್ಕೆ ಹಾಗೆ ವಾಣಿಜ್ಯಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲಕರವಾಗಿರುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಈ ದಿನ ಬಹಳ ಮುತುವರ್ಜಿಯಿಂದ ಆರಂಭ ಮಾಡಿ ಒಳ್ಳೆಯ ಸಮಯದಲ್ಲಿ ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಬುಧ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ತುಂಬಾ ಅನುಕೂಲತೆಗಳು ಇರುತ್ತೆ. ಲಾಭ ಚೆನ್ನಾಗಿದೆ ಈ ದಿನ. ಇನ್ನು ಈ ದಿನ ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂತಹ ಸಮಯ. ನಿಮ್ಮ ಕಲಿಕೆ, ನಿಮ್ಮ ಒಂದು ಜ್ಞಾನ ಸಂಪಾದನೆ ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ಈ ದಿನದ ವ್ಯವಹಾರಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುವಂಥದ್ದು. ಜೊತೆಗೆ ಹಾಸ್ಯಕ್ಕೆ ಮತ್ತು ವಿನೋದಕ್ಕೂ ಕೂಡ ಬುಧ ಕಾರಕನಾಗಿರೋದ್ರಿಂದ ಈ ದಿನ ಮನಸ್ಸಿಗೂ ಕೂಡ ತುಂಬ ಸಂತೋಷ ಇದೆ, ಖುಷಿ ಇದೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಯಾಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 12 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 59 ನಿಮಿಷದಿಂದ ಸಂಜೆ 6 ಗಂಟೆ 7 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 34 ನಿಮಿಷದಿಂದ ರಾತ್ರಿ 12 ಗಂಟೆ 27 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಇದೆಯಲ್ಲ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲೇ ಚಲಿಸುವಂಥವನು, ನಿಧಾನ. ಹಾಗಾಗಿ ಈ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಧಾನವಾಗಿ ಆರಂಭ ಆಗುತ್ತೆ. ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 51 ನಿಮಿಷದಿಂದ ಸಂಜೆ 4 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 42 ನಿಮಿಷದಿಂದ ರಾತ್ರಿ 11 ಗಂಟೆ 34 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ನಿಮ್ಮ ವ್ಯವಹಾರಗಳನ್ನು ನೀವು ಆರಂಭ ಮಾಡಲಿಕ್ಕಾಗಲಿ ಅಥವಾ ಈಗಾಗಲೇ ಆರಂಭ ಆಗಿ ನಿಂತು ಹೋಗಿರುವಂಥ ಕೆಲಸಗಳನ್ನು ಮರು ಆರಂಭ ಮಾಡಲಿಕ್ಕಾಗಲಿ ಬುಧ ಹೋರ ಚೆನ್ನಾಗಿದೆ. ಇನ್ನು ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಈ ಬುಧ ಹೋರದಲ್ಲೇ ಆರಂಭ ಮಾಡ್ಬೋದು. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಯಾವುದೇ ವ್ಯವಹಾರಗಳಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಯಾವುದೇ ಇದ್ರೂ ಬುಧ ಹೋರ ನಿಮಗೆ ಅತ್ಯುತ್ತಮವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಾಗಲಿ ಅಥವಾ ಕಲಿಕಾರ್ಥಿಗಳಾಗಲಿ ನಿಮ್ಮ ಒಂದು ಮುಂದಿನ ವ್ಯಾಸಂಗದ ಬಗ್ಗೆ ಯಾವುದೇ ತೀರ್ಮಾನಗಳನ್ನು ಬುಧ ಹೋರಾದಲ್ಲೇ ನೀವು ಕೈಗೊಳ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಸ್ವಂತ ಬಿಸಿನೆಸ್ಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನಗಳಾಗಲಿ, ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಬುಧ ಹೋರಾದಲ್ಲೇ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 48 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 35 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 43 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 58 ನಿಮಿಷದಿಂದ ರಾತ್ರಿ 9 ಗಂಟೆ 50 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶುಕ್ರ ಹೋರ ಇದೆಯಲ್ಲ, ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಈ ದಿನ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ನಿಮ್ಮ ವ್ಯಾಪಾರಿ ಉದ್ದೇಶವಾದಂತಹ ಪ್ರಯಾಣ ಆಗಲಿ, ಹಣಕಾಸಿನ ಲೇವಾದೇವಿ ವ್ಯವಹಾರಗಳನ್ನಾಗಲಿ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರದಲ್ಲಿ ನಿಮ್ಮ ಚಟುವಟಿಕೆಗಳಿಂದ ನಿಮಗೆ ಅಷ್ಟೊಂದು ಅನುಕೂಲತೆಗಳಿಲ್ಲ. ಆದಷ್ಟು ಈ ಶುಕ್ರ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಪ್ರೇಮಿಗಳಾಗಲಿ ಅಥವಾ ದಂಪತಿಗಳಾಗಲಿ ಶುಕ್ರ ಹೋರದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳನ್ನು ಆರಂಭ ಮಾಡಬೇಡಿ. ಆರ್ಗ್ಯುಮೆಂಟ್ಸ್ ಬೇಡ, ಯಾಕೆಂದರೆ ಇದು ಮುಗಿಯದಂಥ ಕಥೆ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಶುಕ್ರ ಹೋರ ಈ ದಿನ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 35 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 6 ನಿಮಿಷದಿಂದ ರಾತ್ರಿ 8 ಗಂಟೆ 58 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 2 ಗಂಟೆ 11 ನಿಮಿಷದಿಂದ
ರಾತ್ರಿ 3 ಗಂಟೆ 3 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಈ ಕುಜಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ ಕುಜಹೋರದಲ್ಲೇ ಮಾಡಿ. ಇನ್ನು ಕ್ರೀಡಾಪಟುಗಳು ನಿಮ್ಮ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು, ನಿಮ್ಮ ಸಾಹಸ, ನಿಮ್ಮ ಪ್ರತಿಭೆಯನ್ನು ತೋರಿಸುವಂಥ ವಿಚಾರ ಕುಜಹೋರದಲ್ಲಿ ಒಳ್ಳೆಯ ಅನುಕೂಲ ಸಿಕ್ಕತ್ತೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಕುಜಹೋರದಲ್ಲಿ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ಈ ಗಾಯಕ್ಕೆ ಯಾವುದೇ ರೀತಿಯ ಶುಶ್ರೂಷೆಯನ್ನು ಮಾಡುವಂಥ ವಿಚಾರ ಆಗಲಿ, ವೈದ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ ಈ ಕುಜಹೋರದಲ್ಲೇ ನೀವು ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 7 ನಿಮಿಷದಿಂದ ರಾತ್ರಿ 7 ಗಂಟೆ 15 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 12 ಗಂಟೆ 27 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅನುಸರಣೆ ಮಾಡ್ಕೊಳ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಕೆಲಸಗಳು ಯಶಸ್ವಿಯಾಗಿ ಕೈಗೂಡುತ್ತೆ. ಹಾಗಾಗಿ ಒಂದು ಕೆಲಸದಿಂದ ನೀವು ಯಾವ ಫಲ ಸಿಕ್ಕಲಿ ಅಂತ ಹೇಳಿ ಬಯಸ್ತೀರೋ ಅದೇ ಫಲ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ಯಾವತ್ತೂ ಕೂಡ ನಿಮಗೆ ನಷ್ಟವನ್ನು ತರಲ್ಲ. ಬದಲಾಗಿ ಅದರಲ್ಲಿ ಒಂದು ಸಮೃದ್ಧಿ ಇದೆ, ಲಾಭ ಇದೆ, ಅನುಕೂಲ ಇದೆ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಆಷಾಢ ಮಾಸದ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದಿದೆ. ಗುರುಗಳ ಆರಾಧನೆಗೆ ಬಹಳ ವಿಶೇಷವಾದಂತಹ ದಿನ. ಈ ದಿನ ವ್ಯಾಸ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ವೇದವ್ಯಾಸರು ಯಾರು, ಅವರಿಗೆ ಗುರುಸ್ಥಾನವನ್ನು ಕೊಟ್ಟಿರೋದು ಏಕೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಈ ದಿನ ಕೋಕಿಲ ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಬಹಳ ವಿಶೇಷವಾಗಿ ಈ ಹುಣ್ಣಿಮೆಯ ದಿನವೇ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಯಾಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೆಲವರು ಈ ಹಿಂದೆನೇ ಕೇಳಿದರು. ಅದಕ್ಕೆ ಬಹಳ ದೊಡ್ಡದಾದಂಥ ಒಂದು ಕಾರಣ ಇದೆ. ಏಕೆಂದರೆ ಸತ್ಯನಾರಾಯಣ ಪೂಜೆಯ ಒಂದು ಮೂಲ ಕಥೆ, ಒಂದು ಪ್ರಮಾಣವನ್ನು ನೋಡೋದಾದರೆ ಸ್ಕಾಂದ ಪುರಾಣದ ರೇವಾ ಖಂಡದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಮಹಾತ್ಮೆಯನ್ನು ತಿಳಿಸಿದ್ದಾರೆ. ಒಮ್ಮೆ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬಂದು ಜನ ಕಷ್ಟಪಡುವುದನ್ನು ನೋಡ್ತಾರೆ. ಆಗ ವಿಷ್ಣುವನ್ನು ಕೇಳ್ತಾರೆ, ಕಲಿಯುಗದಲ್ಲಿ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ, ಆದರೆ ಸುಲಭದಲ್ಲಿ ಅವರ ಕಷ್ಟಗಳು ನಿವಾರಣೆ ಆಗಬೇಕು, ಅವರು ಮಾಡಿರುವಂಥ ಪಾಪ ವಿಮೋಚನೆ ಆಗಬೇಕು, ಸುಖವಾಗಿ ಬದುಕಲಿಕ್ಕೆ ಯಾವ ಮಾರ್ಗವನ್ನು ಅನುಸರಣೆ ಮಾಡಬೇಕು, ಯಾರನ್ನು ಅವರು ಪೂಜಿಸಬೇಕು ಅನ್ನುವಂಥ ವಿಚಾರವನ್ನು ಕೇಳಿದಾಗ ವಿಷ್ಣು ಈ ಸತ್ಯನಾರಾಯಣ ಸ್ವಾಮಿಯ ಕಥೆಯ ಬಗ್ಗೆ ತಿಳಿಸ್ತಾರೆ. ಇಲ್ಲಿ ಸತ್ಯನಾರಾಯಣ ವ್ರತಂ ಕುರ್ಯಾತ್ ಪೌರ್ಣಮಾಸ್ಯಾಂ ವಿಶೇಷತಃ ಅನ್ನುವಂಥ ಮಾತನ್ನು ತಿಳಿಸ್ತಾರೆ. ಅಂದರೆ ಹುಣ್ಣಿಮೆಯ ದಿನದಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡು ಅನ್ನುವಂಥದ್ದು ವಿಷ್ಣುವಿನ ಆದೇಶ. ಅದಕ್ಕಾಗಿಯೇ ಈ ಹುಣ್ಣಿಮೆಯ ದಿನವೇ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದಕ್ಕೆ ಪ್ರಮುಖ ಕಾರಣ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಈ ಪೌರ್ಣಮಿ ದಿನವೇ ಯಾಕಾಗಿ ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಾರೆ ಅಂದರೆ ಅಲ್ಲಿ ಚಂದ್ರನ ಸಂಪೂರ್ಣ ಕೃಪೆ ನಮಗೆ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಹುಣ್ಣಿಮೆ ಅಂದರೆ ಚಂದ್ರ. ಹಾಗಾಗಿ ಪೂರ್ಣ ಚಂದ್ರ ಮನಸ್ಸಿಗೆ ಪೂರ್ಣತೆಯನ್ನು ಕೊಡ್ತಾನೆ. ಏಕೆಂದರೆ ನಮ್ಮ ಮನಸ್ಸಿಗೆ ಅಧಿಪತಿ ಯಾರು ಅಂದರೆ ಚಂದ್ರ. ಅದಕ್ಕೆ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಸತ್ಯದ ಪ್ರತೀಕ. ಹಾಗಾಗಿನೇ ಮನಸ್ಸು ಶುದ್ಧವಾದಾಗ ಮಾತ್ರ ಸತ್ಯ ಅರ್ಥವಾಗುತ್ತೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಧರ್ಮಶಾಸ್ತ್ರ ಹೇಳೋ ರೀತಿಯಲ್ಲಿ ಪೂರ್ಣಚಂದ್ರೇ ಸತ್ಯದೇವ ಪ್ರಸನ್ನೋ ಭವತಿ ಅನ್ನುವಂಥ ಒಂದು ಮಾತನ್ನು ಗಮನಿಸಿದ್ರೆ ಪೂರ್ಣಚಂದ್ರ ಇರುವಂಥ ದಿನದಲ್ಲಿ ಸತ್ಯದೇವ ಬೇಗ ಪ್ರಸನ್ನನಾಗ್ತಾನೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ
ಇಲ್ಲಿ ಹುಣ್ಣಿಮೆಯ ದಿನ ಚಂದ್ರನ ಬೆಳಕು ಬೆಳೆಗಳಿಗೆ ಬಿದ್ದಾಗ ಆ ಬೆಳಗ್ಗೆ ಅಮೃತದಂತೆ ಇರುತ್ತೆ. ಹಾಗೆ ರೈತರು ಈ ದಿನವೇ ಫಸಲನ್ನು ಬೇಡುವಂಥದ್ದು, ಅಂದರೆ ತಾವು ಬೆಳೆಯುವಂಥ ಫಸಲು ಸಮೃದ್ಧಿಯಾಗಿರಲಿ, ಧನವೃದ್ಧಿಯಾಗಲಿ ಅಂತ ಹೇಳಿ ಬೇಡಿಕೊಳ್ಳುವಂಥದ್ದು ಈ ಸಂದರ್ಭದಲ್ಲೇ. ಅದಕ್ಕಾಗಿಯೇ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ರೆ ಅನ್ನ ಧನ ಧಾನ್ಯ ವೃದ್ಧಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಈ ಸಮುದ್ರ ಮಥನ ಆಯ್ತಲ್ಲ, ಅದು ಹುಣ್ಣಿಮೆಯ ದಿನವೇ. ರಾಕ್ಷಸರು ದೇವತೆಗಳು ಸಮುದ್ರ ಮಂಥನ ಮಾಡಿ ಅಮೃತವನ್ನು ಪಡ್ಕೊಂಡಂಥ ಸಂದರ್ಭ. ಅದಕ್ಕಾಗಿಯೇ ಸತ್ಯನಾರಾಯಣ ಸ್ವಾಮಿಯ ಪೂಜೆಯಿಂದ ಜೀವನದಲ್ಲೂ ಕೂಡ ಅಮೃತದಂತಹ ಸುಖ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ಹಳ್ಳಿಗಳಲ್ಲಿ ಬಹಳ ಹಿಂದೆ ಎಲ್ಲರೂ ಕೂಡ ಸೇರಿ ಹುಣ್ಣಿಮೆಯ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಂಥ ಒಂದು ಸಂಪ್ರದಾಯ ಇತ್ತು. ರಾತ್ರಿ ಪೂಜೆ ಮಾಡಿ ಆ ಚಂದ್ರನ ಬೆಳಕಿನಲ್ಲಿ ಬೆಳದಿಂಗಳ ಊಟವನ್ನು ಮಾಡ್ತಾ ಇದ್ರು. ಹಾಗೆ ಚಂದ್ರ ದರ್ಶನ ಮಾಡುವಂಥ ಪದ್ಧತಿ ಕೂಡ ಇತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಸಾಮೂಹಿಕವಾಗಿ ಮಾಡಿ ಪ್ರಸಾದವನ್ನು ಸ್ವೀಕರಿಸುವಂಥ ಕ್ರಮ ಇದೆ. ಹಾಗೆ ಈ ಸತ್ಯನಾರಾಯಣ ಸ್ವಾಮಿಯ ಒಂದು ವಿಶೇಷವಾದಂತಹ ಫಲ ಈ ಹುಣ್ಣಿಮೆಯ ದಿನ ಮಾಡಿದ್ರೆ ಸಾಮಾನ್ಯ ದಿನಕ್ಕಿಂತಲೂ ಕೂಡ 100 ಪಟ್ಟು ಅಧಿಕ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ. ಜೊತೆಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಶೀಘ್ರ ಸಿದ್ಧಿ, ಮನಸ್ಸಿನ ಕ್ಷೋಭೆ ಪೂರ್ಣವಾಗಿ ಹೋಗಿ ಅಲ್ಲಿ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇನ್ನು ರೋಗ ಏನಾದರೂ ಇದ್ದರೆ, ಸಾಲದ ಋಣಗಳೇನಾದರೂ ಇದ್ದರೆ ಅದು ಕೂಡ ಬೇಗ ನಿವಾರಣೆಯಾಗುತ್ತೆ. ಹಾಗಾಗಿನೇ ಈ ಹುಣ್ಣಿಮೆ ಅಷ್ಟೊಂದು ಶಕ್ತಿಶಾಲಿಯಾಗಿರುವಂಥದ್ದು. ಇನ್ನು ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂಥ ಫಲ ಸತ್ಯವೃದ್ಧಿಯಾಗುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಕಲಹಗಳು ಇರಲ್ಲ. ಮನೆಯವರು ಸುಳ್ಳು ಹೇಳಲ್ಲ, ಸತ್ಯವನ್ನೇ ಹೇಳ್ತಾರೆ. ಇಲ್ಲಿ ಸತ್ಯ ಹೇಳೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸತ್ತೆ. ಇನ್ನು ಕೆಲವರಿಗೆ ವಿವಾಹ ಆಗಿರಲ್ಲ, ಕೆಲವರಿಗೆ ಸಂತಾನ ಭಾಗ್ಯ ಇರಲ್ಲ. ಅಂಥವರು ಕೂಡ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ಸಂತಾನ ಭಾಗ್ಯವನ್ನು ಪಡ್ಕೊಳ್ತಾರೆ, ವಿವಾಹ ಭಾಗ್ಯವನ್ನು ಪಡ್ಕೊಳ್ತಾರೆ. ಇನ್ನು ಹೊಸ ಮನೆ ಖರೀದಿ ಆಗಬೇಕು, ಮನೆ ಕಟ್ಟಬೇಕು, ಕಟ್ಟಿದ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು, ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗಬೇಕು, ವಿದೇಶ ಪ್ರಯಾಣ ಆಗಬೇಕು. ಇನ್ನು ಯಾವುದೇ ರೀತಿಯ ಸಂಕಲ್ಪಗಳಿದ್ದರೂ ಕೂಡ ಮನೆಯಲ್ಲಿ ಒಂದು ಶುಭ ಕಾರ್ಯ ಆಗಬೇಕು ಅಂದರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೆರವೇರಿಸುವಂಥದ್ದು ಇದೆ. ಅದಕ್ಕಾಗಿಯೇ ಈ ಪೌರ್ಣಮಿ ಈ ಸ್ವಾಮಿಯ ಪೂಜೆಗೆ ಸರ್ವಶ್ರೇಷ್ಠ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಕಾರ್ತಿಕ ಪೌರ್ಣಮಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಯಾವುದಕ್ಕೆ? ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಇನ್ನು ವೈಶಾಖ ಮಾಸದ ಹುಣ್ಣಿಮೆ ಅದು ಬುದ್ಧ ಪೌರ್ಣಿಮೆ, ಅದು ಕೂಡ ತುಂಬ ವಿಶೇಷ. ಇನ್ನು ಈ ಒಂದು ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಗುರು ಪೌರ್ಣಿಮೆ, ಅದು ಜ್ಞಾನಕ್ಕಾಗಿ ಮಾಡುವಂಥ ಒಂದು ಪೂಜೆ. ಆ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ಜ್ಞಾನ ವೃದ್ಧಿಯಾಗುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು, ಮಕ್ಕಳು, ಯುವಕರು, ಯುವತಿಯರು ಈ ದಿನದ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಇದೆ. ಇನ್ನು ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಕೂಡ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದು, ವ್ರತವಾಗಿ ಮಾಡುವಂಥ ಸಂದರ್ಭ ಇದೆ. ಜೊತೆಗೆ ಸ್ವಾಮಿಯ ವ್ರತ ಕಥೆಯನ್ನು ಓದಬೇಕು, ಅದನ್ನು ಕೇಳಿಸ್ಕೊಳ್ಬೇಕು, ಆಗ ಸರ್ವಸಿದ್ಧಿ ಉಂಟಾಗುತ್ತೆ ಅನ್ನುವಂಥ ಅಭಿಪ್ರಾಯ ಇದೆ. ಹಾಗಾಗಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದು ತುಂಬ ಸುಲಭ. ಏನು ಸಂಕಲ್ಪವನ್ನು ಮಾಡಿಕೊಳ್ಬೇಕು, ಜೊತೆಗೆ ಸಂಜೆಯ ಸಮಯದಲ್ಲಿ, ಅದರಲ್ಲೂ ಚಂದ್ರ ಉದಯ ಆದ ನಂತರದಲ್ಲಿ ಈ ಪೂಜೆಯನ್ನು ಮಾಡಿದ್ರೆ, ಉಪಕ್ರಮಿಸಿದ್ರೆ ತುಂಬ ಉತ್ತಮ. ಇನ್ನು ಈ ಪೌರ್ಣಮಾಸ್ಯಾಂ ಸತ್ಯನಾರಾಯಣ ಪೂಜಾಂ ಕರಿಷ್ಯೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಜೊತೆಗೆ ರವೆ, ಕೇಸರಿ, ಬಾಳೆಹಣ್ಣು ಇದರಿಂದ ಮಾಡಿರುವಂಥ ಸಫಾಲ ಭಕ್ಷ್ಯವನ್ನು ನೈವೇದ್ಯಕ್ಕೆ ಇಡಬೇಕು. ಇವೆಲ್ಲವೂ ಕೂಡ ಚಂದ್ರನಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು 5 ಅಧ್ಯಾಯದ ವ್ರತ ಕಥೆ ಏನಿದೆ ಇದನ್ನು ಕಡ್ಡಾಯವಾಗಿ ಕೇಳಬೇಕು. ಕೊನೆಯಲ್ಲಿ ಚಂದ್ರನಿಗೆ ದೀಪವನ್ನು ತೋರಿಸ್ಬೇಕು, ಸತ್ಯನಾರಾಯಣ ಸ್ವಾಮಿಗೆ ಆರತಿಯನ್ನು, ಮಹಾಮಂಗಳಾರತಿಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಈ ಹುಣ್ಣಿಮೆ ಅಂತ ಹೇಳಿದ್ರೆ ಪೂರ್ಣ ಚಂದ್ರ ಇರುವಂತಹ ದಿನ, ಪೂರ್ಣ ಮನಸ್ಸು, ಪೂರ್ಣ ಫಲ ಸಿಕ್ಕುವಂತಹ ದಿನ ಇದು. ಅದಕ್ಕಾಗಿಯೇ ವಿಷ್ಣುವೇ ಸ್ವತಃ ಹೇಳಿದ ಕಾರಣದಲ್ಲಿ ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆ ವಿಹಿತವಾಗಿ ಇರುವಂಥದ್ದು. ಈ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದ್ರೆ ಕಡಿಮೆ ಶ್ರಮ, ಹೆಚ್ಚು ಫಲ ಸಿಕ್ಕತ್ತೆ.
ಅದರಲ್ಲೂ ಗುರುಗಳ ಹಿರಿಯರ ಮಾರ್ಗದರ್ಶನದಲ್ಲಿ ಸ್ವಾಮಿಯ ಪೂಜೆಯನ್ನು ಮಾಡಿದ್ರೆ ಅದರಲ್ಲಿ ನಮಗೆ ವಿಶೇಷವಾದಂತಹ ಒಂದು ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಪೂರ್ಣಿಮೆ, ವ್ಯಾಸ ಹುಣ್ಣಿಮೆ ಇದು. ಹಾಗಾಗಿ ಗುರುಗಳ ಆಶೀರ್ವಾದದೊಂದಿಗೆ ಈ ದಿನದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ, ಅಥವಾ ಯಾವುದಾದ್ರೂ ಒಂದು ದೇವಾಲಯದಲ್ಲಿ ಸಾಮೂಹಿಕವಾಗಿ ಪೂಜೆ ಮಾಡ್ತಾ ಇದ್ರೆ ಅದರಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ಮನಸ್ಸಿನ ಶಾಂತಿ, ನೆಮ್ಮದಿ ಅದಕ್ಕಾಗಿ ಆದರೂ ಕೂಡ ಈ ದಿನ ನೀವು ಸ್ವಾಮಿಯ ದರ್ಶನ ಮಾಡಬೇಕು, ಪೂಜೆಯಲ್ಲಿ ಭಾಗವಹಿಸಬೇಕು. ವ್ರತವನ್ನು ಮಾಡುವಂಥವರು ವ್ರತದೋಪಾದಿಯಲ್ಲೇ ಮಾಡಿ, ಇದನ್ನು ತುಂಬ ಒಳ್ಳೆಯ ಫಲ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈಗಾಗಲೇ ಹೇಳಿದಾಗೆ ಈ ದಿನ ಗುರುಪೂರ್ಣಿಮಾ. ಇಲ್ಲಿ ಹಿಂದೂಗಳು, ಬೌದ್ಧರು, ಜೈನರು ಬಹಳ ವಿಶೇಷವಾಗಿ ಆಚರಿಸುವಂಥ ಒಂದು ವ್ರತ ಇದು. ಇಲ್ಲಿ ತಮ್ಮ ಗುರುವಿಗೆ ಪೂಜೆಯನ್ನು ಸಲ್ಲಿಸಿ ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗಾಗಿನೇ ಗುರು ಅನ್ನುವಂಥ ಶಬ್ದ ಗು ಮತ್ತು ರು ಎರಡು ಅಕ್ಷರಗಳನ್ನು, ಮೂಲ ಪದಗಳನ್ನು ಹೊಂದಿರುವಂಥದ್ದು. ಇಲ್ಲಿ ಗು ಅಂತ ಹೇಳಿದ್ರೆ ಅಂಧಕಾರ ಅಥವಾ ಅಜ್ಞಾನ, ರು ಅಂತ ಹೇಳಿದ್ರೆ ಅದನ್ನು ದೂರ ಮಾಡುವಂಥವನು. ಹಾಗಾಗಿ ಸಂಸ್ಕೃತದಲ್ಲಿ ಗುರು ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಕತ್ತಲೆಯನ್ನು ನಿವಾರಣೆ ಮಾಡುವಂಥವನು, ನಮ್ಮಲ್ಲಿರುವಂಥ ಅಜ್ಞಾನವನ್ನು ಯಾರು ನಿವಾರಣೆ ಮಾಡ್ತಾರೋ ಅವರಿಗೆ ಗುರುಸ್ಥಾನ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ನಾವು ಗುರುಗಳನ್ನು ಸ್ವೀಕಾರ ಮಾಡಿರ್ತೇವೆ. ನಮ್ಮ ಧರ್ಮದ ಗುರುಗಳಿರ್ಬೋದು, ಅಥವಾ ನಮಗೆ ಪ್ರತಿನಿತ್ಯ ಪಾಠ ಪ್ರವಚನಾದಿಗಳನ್ನು ಮಾಡುವಂತಹ ಗುರುಗಳಿರ್ಬೋದು. ಒಂದು ಅಕ್ಷರವಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರ ಹೇಳಿಕೊಟ್ಟವನು ಕೂಡ ಗುರು ಸಮಾನನಾಗಿರುವಂಥವನು. ಹಾಗಾಗಿ ನಮಗೆ ಅಕ್ಷರ ಜ್ಞಾನವನ್ನು ಹೇಳಿ ವಿದ್ಯೆ ಬುದ್ಧಿಯನ್ನು ಕೊಟ್ಟಂತಹ ಗುರುವನ್ನು ಈ ದಿನ ಸ್ಮರಿಸಬೇಕಾಗತ್ತೆ. ಹಾಗಾಗಿ ಗುರು ಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ತುಂಬ ಇದೆ. ಇದರ ಜೊತೆಗೆ ಶೈಕ್ಷಣಿಕ ಪ್ರಾಮುಖ್ಯತೆ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ದಿನ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷವಾದಂತಹ ದಿನ. ಇಲ್ಲಿ ಬೌದ್ಧರು ಸಾಂಪ್ರದಾಯಿಕವಾಗಿ ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶ ಆಯ್ತಲ್ಲ, ಅದರ ಅಂಗವಾಗಿ ಈ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡುವಂಥದ್ದು ಇದೆ. ಅದರಲ್ಲೂ ಬುದ್ಧ ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಪ್ರಥಮ ಪ್ರವಚನವನ್ನ ನೀಡಿದಂತಹ ಒಂದು ದಿನ ಇದು. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾದಂತಹ ದಿನ ಬೌದ್ಧರಿಗೆ. ಇನ್ನು ಈ ದಿನವೇ ಶಿವ ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನ ದಾರಿ ಎರೆದು ಕೊಟ್ಟಂತಹ ದಿನ. ಅದರಿಂದಲೇ ಶಿವನನ್ನ ಆದಿಗುರು ಅಂತ ಹೇಳೇ ಕರೆಯುವಂಥದ್ದು, ಆದಿ ಶಿವ ಅಂತ ಹೇಳೇನೆ ಕರೆಯುವಂಥದ್ದು. ಏಕೆಂದರೆ ಈ ದಿನ ಶಿವ ತನ್ನಲ್ಲಿದ್ದಂತಹ ವಿದ್ಯೆಯನ್ನ ಸಪ್ತ ಮಹಾಋಷಿಗಳಿಗೆ ದಾರಿ ಎರೆದು ಕೊಟ್ಟರು ಅನ್ನುವಂಥ ಒಂದು ನಂಬಿಕೆ ಇದೆ. ಇದು ಹಿಂದೂ ಪರಂಪರೆಯಲ್ಲಿ ಇರುವಂಥದ್ದು. ಜೊತೆಗೆ ಶ್ರೇಷ್ಠ ಗುರುಗಳಾದಂತಹ ವೇದವ್ಯಾಸರು ಇವರು ಬಹಳ ವಿಶೇಷವಾದಂತಹ ಸಾಧನೆಯನ್ನ ಮಾಡಿರುವಂಥವ್ರು. ಹಾಗಾಗಿ ಇವರ ಸ್ಮರಣಾರ್ಥವಾಗಿ ಬ್ರಹ್ಮಸೂತ್ರಗಳನ್ನು ಪಠಣ ಮಾಡುವಂಥದ್ದು ಈ ದಿನ ಇರುತ್ತೆ. ಹಾಗೆ ಹಿಂದೂ ಧರ್ಮದ ಆಧ್ಯಾತ್ಮಿಕ ಪರಂಪರೆಗಳಲ್ಲಿಯೂ ಕೂಡ ತಮ್ಮ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಶ್ರದ್ಧಾ ಭಕ್ತಿಗಳಿಂದ ಅವರ ಸೇವೆಯನ್ನು ಸ್ಮರಿಸುವಂತಹ ಒಂದು ಸಂದರ್ಭ ಇದು. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಬರುವಂತಹ ಈ ಗುರು ಪೂರ್ಣಿಮೆ ಏನಿದೆ ಅದು ಸನ್ಯಾಸಿಗಳಿಗೆ, ಗುರುಗಳಿಗೆ, ಹಾಗೆ ನಮ್ಮ ಧರ್ಮದ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸುವಂತ ಒಂದು ವಿಶೇಷ ದಿನ ಇದು. ಹಾಗೆ ಈ ಒಂದು ಸಂದರ್ಭದಲ್ಲಿ ಮಹಾಭಾರತವನ್ನ ರಚನೆ ಮಾಡಿದಂತಹ ವೇದವ್ಯಾಸರು, ಪರಾಶರ ಋಷಿಗಳು ಹಾಗೆ ಸತ್ಯವತಿ ಇವರಿಗೆ ಜನಿಸಿದಂಥವರು ವೇದವ್ಯಾಸರು. ಹಾಗಾಗಿ ಈ ವೇದವ್ಯಾಸರು ಆ ಕಾಲದಲ್ಲಿ ಇದ್ದಂತಹ ವೇದಗಳನ್ನ ವಿಭಾಗ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ ಅನ್ನುವಂಥ 4 ಭಾಗಗಳನ್ನಾಗಿ ವಿಭಾಗಿಸಿ ಅವುಗಳನ್ನ ತಮ್ಮ 4 ಮುಖ್ಯ ಶಿಕ್ಷರಾದಂತಹ ಸುಮಂತು, ವೈಶಂಪಾಯನ, ಜೈಮಿನಿ ಹಾಗೆ ಪೈಲರಿಗೆ ಬೋಧಿಸಿದ್ರು. ಹಾಗಾಗಿನೇ ಈ ವೈದಿಕ ಅಧ್ಯಯನದ ಉದ್ದೇಶಕ್ಕಾಗಿ ಮಹತ್ತರವಾದಂತಹ ಸೇವೆಯನ್ನು ಮಾಡಿದಂಥವರು ವೇದವ್ಯಾಸರು. ಹಾಗಾಗಿ ಇಲ್ಲಿ ವೇದವ್ಯಾಸರ ಜ್ಞಾಪಕಾರ್ಥವಾಗಿ ಈ ದಿನ ವ್ಯಾಸ ಪೂಜೆಯನ್ನ ಮಾಡುವಂಥದ್ದು ಕೂಡ ಇದೆ. ಇದು ಬಹಳ ವಿಶೇಷವಾಗಿ ಅನುಸರಣೆ ಮಾಡುವಂಥದ್ದು. ಇಲ್ಲಿ ಈ ದಿನ ಗುರುಗಳ ಪೂಜೆಯನ್ನ ಮಾಡುವಂಥದ್ದು, ಗುರು ಸೇವೆಯನ್ನ ಮಾಡುವಂಥದ್ದು, ಗುರುವಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಂತರ ಗುರುಗಳ ಕೃಪೆಯ ರೂಪಿಯಾದಂತಹ ಗುರುಗಳ ಈ ಪಾದ ಪೂಜೆಯಿಂದ ದೊರೆಯುವಂತಹ ಚರಣಾಮೃತ ಏನಿದೆ ಅದನ್ನ ಶಿಷ್ಯರು ಪ್ರಸಾದ ರೂಪವಾಗಿ ಸ್ವೀಕರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಯಾವ ಗುರುವಿನ ಮೂಲಕ ನಮಗೆ ಜ್ಞಾನ ಸಂಪಾದನೆ ಆಯಿತು, ಜ್ಞಾನವನ್ನು ಪಡ್ಕೊಂಡ್ವಿ ಅಂತಹ ಗುರುಗಳ ಸ್ಮರಣಾರ್ಥವಾಗಿ ಈ ವಿಶೇಷ ದಿನವಂತಂದು ಗುರುಗಳ ಸ್ತೋತ್ರವನ್ನು ಪಠಣ ಮಾಡುವಂಥದ್ದು. ಅದಕ್ಕಾಗಿಯೇ ಗುರುವಿಗೆ ಮಹತ್ವದ ಸ್ಥಾನ. ಗುರು ಬ್ರಹ್ಮ ಗುರುರ್ ವಿಷ್ಣು
ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಮಾತು. ಗುರು ತ್ರಿಮೂರ್ತಿಗಳಿಗೆ ಸಮನಾಗಿರುವಂಥವ್ರು. ಹಾಗಾಗಿ ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಶಿವ ಅಂತ ಹೇಳಿ ನಾವು ಸಮೀಕರಿಸಿ ಅವರಿಗೆ ಗೌರವವನ್ನ ಕೊಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಈ ದಿನ ಅನೇಕ ಆಶ್ರಮಗಳಲ್ಲಿ, ಮಠಗಳಲ್ಲಿ, ಗುರುಪೀಠಗಳಲ್ಲಿ, ಶಾಲಾ ಕಾಲೇಜುಗಳಲ್ಲೂ ಕೂಡ ಗುರುವಂದನಾ ಕಾರ್ಯಕ್ರಮ ನಡೆಯುತ್ತೆ. ಗುರುಗಳಿಗೆ ಶಿಷ್ಯಂದಿರು ವಿಶೇಷವಾದಂತಹ ರೀತಿಯಲ್ಲಿ ಅಭಿನಂದಿಸುವಂತಹ ಕಾರ್ಯಕ್ರಮಗಳು ಕೂಡ ಇರುವಂಥದ್ದು. ಕೆಲವು ಕಡೆ ಗುರುಗಳಿಗೆ ಪಾದಪೂಜೆಯನ್ನು ಮಾಡುವಂಥದ್ದು ಇದೆ ಶಿಷ್ಯರು. ಇನ್ನು ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಂತಹ ಗುರುಗಳ ಮಾರ್ಗದರ್ಶನ, ಬೋಧನೆಗಳಿಗೆ ಬದ್ಧರಾಗಿರ್ತೇವೆ ಅನ್ನುವಂಥ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳುವಂಥ ಒಂದು ದಿನ ಕೂಡ. ಹಾಗಾಗಿ ಈ ದಿನ ವಿಶೇಷವಾದಂತಹ ದಿನ. ಗುರುಗಳನ್ನ ಸ್ಮರಣೆ ಮಾಡ್ತಾ, ಗುರುಗಳ ಒಂದು ಸೇವೆಗಾಗಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಅವರನ್ನ ಸಂಸ್ಮರಣೆ ಮಾಡೋಣ. ಗುರುಗಳನ್ನ ಸ್ಮರಣೆ ಮಾಡಿದ ಮಾತ್ರಕ್ಕೆ ನಾವು ಗುರುಗಳಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನ ಸಲ್ಲಿಸಿದಂತಾಗತ್ತೆ. ನಮ್ಮಲ್ಲಿರುವಂತಹ ಅಜ್ಞಾನ, ನಮ್ಮ ಕತ್ತಲೆ ದೂರ ಹೋಗುತ್ತೆ. ಹಾಗಾಗಿ ನಮಗೆ ಜ್ಞಾನೋದಯ ಆಗಬೇಕು. ಎಲ್ಲ ವಿಚಾರಗಳಿಂದ ಈ ಒಂದು ಸಂದರ್ಭದಲ್ಲಿ ನಾವು ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂದ್ರೆ ಗುರು ಸ್ತೋತ್ರಗಳನ್ನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ, ವಿಶೇಷವಾದ ಶುಭ ಫಲಗಳು ಸಿಕ್ಕುವಂತಹ ಸಂದರ್ಭ ಇದು. ಹಾಗೆ ಕುಟುಂಬದ ಪರಿಸ್ಥಿತಿ ಉತ್ತಮವಾಗಿರೋದ್ರಿಂದ ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗಿದೆ. ಅದಕ್ಕಾಗಿಯೇ ಮನೆ ಗೆದ್ದು ಮಾರು ಗೆಲ್ಲು ಅನ್ನುವಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಶ್ವಾಸಾರ್ಹವಾಗಿ ಇರ್ತೀರಿ ಈ ದಿನ. ಇನ್ನು ಈ ದಿನ ಉದ್ಯಮಿಗಳಿಗೆ ಸಾಮಾನ್ಯ ದಿನ ಅನ್ನಿಸ್ಬೋದು, ಆದರೆ ನಿಮಗೆ ಗೊತ್ತಿಲ್ಲದ ಹಾಗೇನೆ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದು. ಆರ್ಥಿಕ ಲಾಭವನ್ನು ಪಡ್ಕೊಳ್ತೀರಿ. ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಉತ್ತಮ ಫಲಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಸಂಗಾತಿಗಾಗಲಿ, ನಿಮ್ಮ ಪತಿಗಾಗಲಿ, ಪತ್ನಿಗಾಗಲಿ ನಿಮ್ಮ ವೈಯಕ್ತಿಕ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಒಂದು ಒಳ್ಳೆಯ ವೇದಿಕೆ ಇದೆ, ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಪ್ರಗತಿ ಕಂಡುಬರುವಂಥದ್ದು ಇದೆ. ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆಯನ್ನು ನೀವು ಸ್ವಲ್ಪ ಹೆಚ್ಚು ಮಾಡಿಕೊಂಡಂತೆ ಕಾಣಿಸುತ್ತೆ. ಅದಕ್ಕೆ ಇಲ್ಲ ಸಲ್ಲದ ಅರ್ಥವನ್ನು ಕೊಡ್ತೀರಿ, ಬಣ್ಣ ಕಟ್ಟಿ ಮಾತಾಡ್ತೀರಿ. ಆದರೆ ನಿಜ ಅರ್ಥದಲ್ಲಿ ಸಮಸ್ಯೆ ಅಷ್ಟೊಂದು ಗಾಢವಾಗಿಲ್ಲ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಪ್ರಯತ್ನ ಮಾಡಿ. ಜೊತೆಗೆ ಈ ದಿನದಲ್ಲಿ ಯಾವುದೇ ಒಂದು ವಾದ ವಿವಾದಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಳೆಯ ವಿಚಾರಗಳನ್ನು ಈ ದಿನ ನೀವು ಜ್ಞಾಪಿಸ್ಕೊಳ್ಳುವಂಥದ್ದಾಗಲಿ, ಪೋಸ್ಟ್ ಮಾರ್ಟಮ್ ಮಾಡುವಂಥ ವಿಚಾರವನ್ನಾಗಲಿ ಕೈಗೊಳ್ಳಬೇಡಿ. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ ಸ್ವಲ್ಪ ಭಂಗ ಬರುವಂಥದ್ದಾಗುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಮಿಶ್ರ ಫಲ. ನಿಮ್ಮ ಕೆಲಸ ಕಾರ್ಯಗಳು ಈ ದಿನ ಯಾವುದೂ ಕೂಡ ಪೂರ್ಣ ಆಗಲ್ಲ. ಇದರಿಂದಲೇ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುತ್ತೆ. ಆದರೆ ಒಂದು ಕೆಲಸದಲ್ಲಿ ಆಗಿರುವಂಥ ಅನುಭವ ಮತ್ತೊಂದು ಕೆಲಸಕ್ಕೆ ನಿಮಗೆ ಪ್ರೇರೇಪಣೆ, ಅಲ್ಲಿ ಭರವಸೆ ತರುತ್ತೆ. ಹಾಗಾಗಿ ಒಂದು ಕಡೆ ಭರವಸೆ, ಮತ್ತೊಂದು ಕಡೆ ನಿರಾಸೆ, ಎರಡೂ ಕೂಡ ಜೊತೆಯಲ್ಲೇ ಇರುವಂಥದ್ದು. ಇನ್ನು ಈ ದಿನ ನಿಮಗೆ ಸ್ವಲ್ಪ ದೂರದ ಪ್ರಯಾಣದ ಸಾಧ್ಯತೆಗಳು ಕೂಡ ಇದೆ. ಆ ಪ್ರಯಾಣ ಅಷ್ಟೊಂದು ಸುಖವನ್ನು ತರಲ್ಲ. ಆದ್ದರಿಂದ ಪೂರ್ವ ಸಿದ್ಧತೆಯೊಂದಿಗೆ ಪ್ರಯಾಣ ಮಾಡಿ. ಇಲ್ಲಾಂದರೆ ಆದಷ್ಟು ಆ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಕೂಡ ಹೆಚ್ಚು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಯಾವುದೇ ವಸ್ತುವಿನ ಖರೀದಿಗಾಗಲಿ, ದೊಡ್ಡ ಬಂಡವಾಳವನ್ನು ಹೂಡಿ ವ್ಯಾಪಾರ ವ್ಯವಹಾರಗಳನ್ನು ಮುನ್ನಡೆಸುವಂಥ ಒಂದು ಪ್ರಯತ್ನವನ್ನಾಗಲಿ ಮಾಡಬೇಡಿ. ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕಠಿಣ ಪರಿಶ್ರಮವನ್ನು ಹೊರತುಪಡಿಸಿ ಯಾವುದೇ ಒಂದು ಫಲಿತಾಂಶ ನಿಮಗೆ ಸಿಕ್ಕದೇ ಇರೋದರಿಂದ ಕೆಲಸಗಳಿಂದ ಯಾವುದನ್ನು ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ರಹಸ್ಯ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಏನೋ ಕುತೂಹಲ, ಹಾಗಾಗಿ
ಅಂಥ ವಿಚಾರಗಳಲ್ಲೇ ನಿಮ್ಮ ಹಿತಶತ್ರುಗಳ ಕೈವಶ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೀವೇ ಅವರ ಬಲೆಯಲ್ಲಿ ಬೀಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜಾಗೃತರಾಗಿರಿ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ನೀವು ಅನಾಯಾಸವಾಗಿ ಎದುರಿಸುವಂಥ ಒಂದು ಧೈರ್ಯ ಇದೆ. ಇದನ್ನೇ ಕೆಲವರು ಮಂಡು ಧೈರ್ಯ ಅಂತ ಹೇಳಿ ಕರೆಯುವಂಥದ್ದಿದೆ. ಆದರೆ ಸರಿಯಾಗಿ ವಿವೇಚನೆಯಿಂದ ಹಾಗೆ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಕೆಲಸವನ್ನು ನಿಮ್ಮ ಕುಟುಂಬಸ್ಥರೇ ವಿರೋಧಿಸುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬಾ ಹಿನ್ನಡೆ ಅನ್ನುವಂಥದ್ದು ಇದೆ. ಅದರಲ್ಲೂ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿಲ್ಲದೆ ಇರೋದ್ರಿಂದ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ಸಿಕ್ಕಲ್ಲ. ಇದರಿಂದ ಕೆಲಸದಲ್ಲೇ ನಿಮಗೆ ನಿರಾಸಕ್ತಿ ಮೂಡುವಂಥದ್ದು, ಕೆಲವೊಮ್ಮೆ ಬೇಸರ. ಈ ಕಾರಣದಿಂದಲೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲದೇ ಇಲ್ಲ. ಹಾಗಾಗಿ ಈ ದಿನ ನಿಮಗೆ ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಅದರಲ್ಲೂ ಈ ದಿನ ಅಗತ್ಯಕ್ಕೆ ತಕ್ಕಷ್ಟು ಹಣ ಸಂಪಾದನೆ ಆಗಲ್ಲ, ನಿಮ್ಮ ಬಳಿ ಹಣ ಇರಲ್ಲ. ಅದಕ್ಕಾಗಿ ಹಣ ಇದ್ದಷ್ಟಕ್ಕೆ ಮಾತ್ರ ನೀವು ಯೋಜನೆಯನ್ನ ಹಾಕಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ನಿಧಾನ ಆಗ್ಬಿಡುತ್ತೆ. ಹಾಗಾಗಿ ಈ ಫಾಲೋ ಅಪ್ ಮಾಡುವಂತಹ ವಿಚಾರದಲ್ಲಿ ನಿಮಗೆ ತುಂಬಾ ತಾಳ್ಮೆ ಬೇಕು. ಇಲ್ಲ ಅಂದ್ರೆ ಈ ದಿನ ಸಹ ಸಂಬಂಧಗಳೇನಿದೆ, ಆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಏನಿದೆ, ಅದು ಸ್ವಲ್ಪ ಹಳಸಲಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ಈ ದಿನ ಮಾತುಕತೆಯನ್ನು ನಡೆಸಬೇಡಿ. ಅಂದರೆ ಆರ್ಗ್ಯುಮೆಂಟ್ ಮಾಡಬೇಡಿ. ಸಾಧಾರಣವಾದಂಥ ಮಾತಿದ್ರೆ ಪರವಾಗಿಲ್ಲ, ಆದರೆ ವಾದ ವಿವಾದಗಳಿಗೆ ಆ ಮಾತು ತಿರುಗಬಾರ್ದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನೀವು ಕೆಲಸಗಳನ್ನು ಸ್ವಲ್ಪ ಮುಂದುವರಿಸಲೇಬೇಕಾಗತ್ತೆ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಒಂದು ಕೆಲಸ ಆರಂಭ ಆಯಿತು ಅಂದರೆ ಅದು ಪೂರ್ಣ ಆಗತ್ತೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಿಂದ ತೆಗೆದುಬಿಡಬೇಕು. ಯಾಕೆಂದರೆ ಆ ಕೆಲಸಕ್ಕೆ ಬೇಕಾದಂತಹ ನಿರಂತರವಾದಂತಹ ಒಂದು ಪ್ರೋತ್ಸಾಹವನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಹನೆ ಬಹಳ ಮುಖ್ಯ. ಹಾಗಾಗಿ ಶಾಂತಿ, ಸಂಯಮ ಜೊತೆಗೆ ಈ ದಿನ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ಕೂಡ ರೂಢಿಸ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ. ವಿಶೇಷ ಫಲಗಳು ಸಿಕ್ಕುವಂತಹ ಸಂದರ್ಭ ಇದು. ಅದರಲ್ಲೂ ಈ ದಿನ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ಮನೆ ಮಂದಿ ಎಲ್ಲ ನಿಮ್ಮ ಜೊತೆಯಲ್ಲಿರ್ತಾರೆ. ನಿಮ್ಮ ಮಾತಿಗೆ ಒಂದು ಗೌರವ ಇರುತ್ತೆ. ಹಾಗೆ ನಿಮ್ಮ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಕೂಡ ಅವರು ಫಾಲೋ ಮಾಡುವಂಥ ಸೂಚನೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಹಣಕಾಸು ವ್ಯವಸ್ಥೆ, ಅದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಥವಾ ಸಂಘ ಸಂಸ್ಥೆಗಳಿಂದ ಯಾವುದೇ ಹಣದ ನೆರವನ್ನು ಪಡ್ಕೊಳ್ಳುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ಯಾವುದೇ ಹೂಡಿಕೆಯ ವಿಚಾರ, ಅದರಲ್ಲೂ ಚಿನ್ನಾಭರಣಗಳ ಮೇಲೆ ಹೂಡಿಕೆ ಮಾಡುವಂಥದ್ದಿದ್ದರೆ ಈ ದಿನ ನಿಮಗೆ ತುಂಬ ಸೂಕ್ತವಾಗಿರುವಂಥ ಸಮಯ. ಹಾಗೆ ಈ ದಿನದಲ್ಲಿ ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿರುವಂಥವ್ರಿಗೆ ತುಂಬ ಅವಕಾಶಗಳು ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕಾಗಲಿ ಅಥವಾ ನಿಮ್ಮ ಒಂದು ಅಭಿರುಚಿಯಾಗಲಿ, ನಿಮ್ಮ ಹವ್ಯಾಸವನ್ನಾಗಲಿ ಈ ದಿನ 4 ಜನರಿಗೆ ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಇರ್ತೀರಿ. ಹಾಗಾಗಿನೇ ಈ ದಿನ ಯಾವುದೇ ಒಂದು ವಿಚಾರವನ್ನು ಕೂಡ ಬಹಳ ಆಸಕ್ತಿಯಿಂದ ಮುಂದುವರಿಸುವಂಥದ್ದು. ಹಾಗೆ ಈ ದಿನದಲ್ಲಿ ಕೆಲವು ಅನಾರೋಗ್ಯ ಪರಿಸ್ಥಿತಿಗಳಿದ್ದರೆ ಅಂಥವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಭರವಸೆಯ ಬೆಳಕು ಕಾಣ್ತಾ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಳಿತಿನ ಅಂಶಗಳು ಜಾಸ್ತಿ ಇರುವಂಥ ಸಂದರ್ಭ. ಈ ಒಂದು ವಿಚಾರಗಳನ್ನು, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆ ಅಥವಾ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ.
ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಎಲ್ಲ ಕಡೆ ಸಕಾರಾತ್ಮಕವಾದಂಥ ಫಲಿತಾಂಶಗಳೇ ಇರೋದರಿಂದ ಕೆಲಸದಲ್ಲಿ ಆಸಕ್ತಿ ಇರುತ್ತೆ. ಆದರೆ ಈ ದಿನ ಬೇರೆಯವರಿಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ, ಅದನ್ನು ಬಿಟ್ಟು ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳಿದೆಯಲ್ಲ, ಅಂಥ ಜವಾಬ್ದಾರಿಗಳು ಅದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರನ್ನು ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಂತೆ ಪೂರ್ಣ ಆಗುವಂಥ ಸಾಧ್ಯತೆ ಇರುತ್ತೆ, ಪೂರ್ಣತೆ ಇದೆ, ಪೂರ್ಣ ಫಲಿತಾಂಶ ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಡುವಂಥದ್ದಾಗುತ್ತೆ. ಹಾಗೆ ಈ ಸಮಯದಲ್ಲಿ ನಿಮಗೆ ಹೊಸಬರ ಪರಿಚಯ ಆಗುವಂಥದ್ದು, ಅದರಲ್ಲೂ ಪ್ರಯಾಣದ ಸಂದರ್ಭದಲ್ಲಿ ಆಗುವಂಥ ಪರಿಚಯ ನಿಮಗೆ ಉತ್ತಮ ಸಹಕಾರಗಳನ್ನು ನೀಡುವಂಥ ವ್ಯಕ್ತಿಯಾಗಿರ್ತಾರೆ. ಹಾಗೆ ಈ ದಿನ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಅನ್ನುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಲಾಭ ಅನ್ನುವಂಥದ್ದು ಅಂದರೆ ನಿಮಗೆ ಹಣಕಾಸಿನ ರೂಪದಲ್ಲಷ್ಟೇ ಅಲ್ಲ ಲಾಭ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಲಾಭಗಳಿದೆ, ಅನುಕೂಲತೆಗಳು ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಒಂದು ಮುತುವರ್ಜಿಯ ಕೆಲಸವನ್ನು ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮ ಅಹಂಭಾವ ನಿಮ್ಮ ನಿಯಂತ್ರಣದಲ್ಲಿರೋದ್ರಿಂದ ತುಂಬ ಹೊಂದಾಣಿಕೆಯ ಮನೋಭಾವ ಕೂಡ ಈ ದಿನ ಎದ್ದು ಕಾಣಿಸುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆಯ ಸಂದರ್ಭದಲ್ಲಿ ಏನಾದರೂ ಗೊಂದಲ ಉಂಟಾದರೆ ಅದಕ್ಕೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಯಾವ ರೀತಿಯಲ್ಲಿ ಕೆಲಸವನ್ನು ಮುಂದುವರಿಸಿದ್ರೆ ಉತ್ತಮವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಲಾಭ ಇದೆ, ಅನುಕೂಲ ಇದೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ಈ ತೀರ್ಮಾನ ಏನಿದೆ ಅದು ತುಂಬ ಪ್ರಬುದ್ಧವಾಗಿರುತ್ತೆ. ಅದರ ಸಾಧಕ ಬಾಧಕಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ. ಹಾಗಾಗಿನೇ ಈ ದಿನದ ವಿಚಾರಗಳು ನಿಮಗೆ ಹಣಕಾಸಿನ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನು ಸೃಷ್ಟಿಸಿಕೊಡುತ್ತೆ. ಹಾಗಾಗಿ ಈ ದಿನ ನಿಮಗೆ ಅನುಭವ ಜಾಸ್ತಿ ಆಗುತ್ತೆ, ಪ್ರಬುದ್ಧರಾಗಿ ಮಾತಾಡ್ತೀರಿ, ತೀರ್ಮಾನ ಕೂಡ ಬಹಳ ವಿಶೇಷ ರೀತಿಯಲ್ಲಿರುತ್ತೆ. ಆದರೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಅವರಿಗೆ ಯಾವುದೇ ರೀತಿಯ ಸದರವನ್ನು ಕೊಡಬೇಡಿ, ಲೀನಿಯನ್ಸ್ ಕೊಡಬೇಡಿ. ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳು ಅಷ್ಟೇ ಇದ್ದರೆ ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ನಿಮಗೆ ತುಂಬ ಸಾಮಾನ್ಯವಾದಂತಹ ದಿನ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ, ಎಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಕೆಲಸಗಳು ಮುಂದುವರಿಯಲ್ಲ. ಏನೋ ಒಂದು ಅಡೆತಡೆ ಅನ್ನುವಂಥದ್ದು ಇರುತ್ತೆ. ಒಂದು ಸಣ್ಣ ಕಾರಣ ಸಾಕು ಕೆಲಸ ನಿಲ್ಲಲಿಕ್ಕೆ. ಅಂಥ ಒಂದು ಸನ್ನಿವೇಶದಲ್ಲಿ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡಬೇಕು, ಬೇಗ ಫಲಿತಾಂಶಗಳು ಸಿಗಬೇಕು ಅನ್ನುವಂಥ ಒಂದು ನಿರ್ಧಾರ ಏನಿದೆ ಅದು ಎಷ್ಟೋ ವೇಳೆ ನಿಮಗೆ ಕೈ ಕೊಡುತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಏಕೆಂದರೆ ಸದ್ಯಕ್ಕೆ ಅಂಥ ಒಂದು ಒಲವಾಗಲಿ ಅಂಥ ಅನುಕೂಲ ಆಗಲಿ ನಿಮಗೆ ಒದಗಿ ಬರಲ್ಲ. ಇನ್ನು ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಒಂದು ಒಳ್ಳೆಯ ಅವಕಾಶ ಏನು ಸಿಕ್ಕತ್ತೆ, ಆದರೆ ಅದನ್ನು ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ತುಂಬ ನೀವು ವಂಚಿತರಾಗ್ತೀರಿ. ಹಾಗಾಗಿನೇ ಈ ದಿನ ಕೈಗೆ ಬಂದ ತುತ್ತು ಬಾಯಿಯವರಿಗೆ ಬರಲ್ಲ ಅನ್ನುವಂಥದ್ದಕ್ಕೆ ನೀವೇ ಉದಾಹರಣೆ ಆಗ್ತೀರಿ. ಇನ್ನು ಈ ದಿನ ಮನೆಯ ಒಳಗೆ ಮನೆಯ ಹೊರಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ, ಅದರಲ್ಲೂ ಮಾನಸಿಕ ಒತ್ತಡ ಜಾಸ್ತಿ ಇರುವಂಥದ್ದು. ಅದಕ್ಕಾಗಿಯೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕಾಗಲಿ ಅಥವಾ ಈ ದಿನ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕಾಗಲಿ ನಿಮಗೆ ಮನಸ್ಥಿತಿ ಚೆನ್ನಾಗಿರಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದು, ಅವು ಹಾರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಒಟ್ಟಾರೆ ಹಣಕಾಸಿನ ಪರಿಸ್ಥಿತಿಯೇ ನಿಮಗೆ ತುಂಬ ಗೊಂದಲಮಯವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಹಿರಿಯರ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಅಸಡ್ಡೆ ಇರುವಂಥದ್ದು. ಎಲ್ಲ ಒಂದು ಕಡೆ ಅವರನ್ನು ಕಂಡರೆ ನಿಮಗೆ ಗೌರವ ಭಾವ ಮೂಡುವಂಥದ್ದಿರಲಿ, ಅವರ ಜೊತೆ ಉತ್ತಮವಾಗಿ ಮಾತನಾಡುವಂಥ ಅಷ್ಟು ಕೂಡ ನಿಮಗೆ ತಾಳ್ಮೆ ಇರೋದಿಲ್ಲ. ಹಾಗಾಗಿ ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲೇ ಗುಣಾಕರಿಸ್ತಾ ಇರುತ್ತೆ. ಹಾಗಾಗಿ
ಮನಸ್ಸಿನಲ್ಲಿ ಅಂತಹ ಕೆಟ್ಟ ಆಲೋಚನೆಗಳನ್ನು ಬಿಟ್ಟರೆ ವ್ಯಕ್ತಿಯಲ್ಲಿರುವಂಥ ದೋಷಗಳನ್ನು ಕೂಡ ಹುಡ್ಕೋದನ್ನು ಕಡಿಮೆ ಮಾಡ್ತೀರಿ. ಹಾಗಾಗಿ ಈ ದಿನ ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ವ್ಯಕ್ತಿಯನ್ನು ಹೇಗಿದ್ದಾರೋ ಹಾಗೆ ಸ್ವೀಕರಿಸುವಂಥದ್ದನ್ನು ಕಲ್ತ್ಕೊಳ್ಳಿ. ಒಳ್ಳೆಯ ಫಲ, ಒಳ್ಳೆಯ ಮನಸ್ಥಿತಿ ನಿಮಗಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇದೆ, ಆದರೆ ಕೆಲಸವನ್ನು ಪೂರ್ಣಗೊಳಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿರಲ್ಲ. ಹಾಗಾಗಿ ಆಸೆ ಇದ್ದರೂ ಕೂಡ ಅದು ನಿಮಗೆ ನಿರಾಸೆಯನ್ನೇ ತರುವಂಥದ್ದು. ಏಕೆಂದರೆ ಆರಂಭ ಶೂರತ್ವ ನಿಮ್ಮದು. ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಿ, ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ. ಆದರೆ ಆ ಕೆಲಸದ ವೇಗ ಜಾಸ್ತಿ ಆದಂತೆಲ್ಲ ಕೆಲಸದ ಕಡೆ ಗಮನ ಹರಿಸಲ್ಲ. ಹಾಗಾಗಿ ಈ ದಿನ ಬಿಟ್ಟು ಬಿಡದೆ ಕೆಲಸಗಳ ಪ್ರಗತಿ ಇರುವಂಥದ್ದಾಗತ್ತೆ. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಏನೋ ಒಂದು ರೀತಿಯ ಸಮಾಧಾನ ಇದೆ. ಗೌರವ ಸ್ಥಾನಮಾನ, ಒಂದು ಮಾನ್ಯತೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ನೀವು ಮನೆಯಲ್ಲಿ ಧಾರ್ಮಿಕ ವಿಚಾರಗಳಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಾಗಲಿ ಆಸಕ್ತಿಯನ್ನು ತೋರಿಸಲ್ಲ. ಅದರಲ್ಲಿ ಯಾರಾದರೂ ಕುಟುಂಬಸ್ಥರು ಇಂಥ ವಿಚಾರಗಳಲ್ಲಿ ಆಸಕ್ತಿ ಇದ್ದರೆ ಅವರನ್ನು ಕೂಡ ಮೂದಲಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಅನಾರೋಗ್ಯ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸ್ವಲ್ಪ ಹಣ ವೆಚ್ಚ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಅತಿಯಾದಂತಹ ಒಂದು ಮಾತು ನಿಮಗೆ ತೊಂದರೆಯನ್ನು ತರುತ್ತೆ. ಹಾಗಾಗಿ ಮಾತಿಗೆ ಮಿತಿ ಇರುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಪರಿಹಾರ ಅನ್ನುವಂಥದ್ದು ಬೇಡ. ಏಕೆಂದರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಸಮಸ್ಯೆಯನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬೇಕು. ಹಾಗೆ ಆ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡಿದಾಗ ಮಾತ್ರ ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನ ತಾಳ್ಮೆಯಿಂದ ಸನ್ನಿವೇಶವನ್ನು ಅವಲೋಕನ ಮಾಡಿ ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಮನಸ್ಸು ಮಾಡಿ. ಆದರೆ ಸ್ತ್ರೀ ವರ್ಗದವರಿಗೆ ಈ ದಿನ ಸ್ವಲ್ಪ ಒತ್ತಡ ಇದೆ. ಯಾರೇ ಆದರೂ ಕೂಡ ಈ ದಿನ ಪರಸ್ಪರ ಗೌರವವನ್ನು ಕೊಟ್ಟು ತೆಗೆದುಕೊಳ್ಬೇಕಾಗತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, 3ನೇ ಮನೆ, ವಿಶೇಷವಾಗಿ ಕೀರ್ತಿ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಮುನ್ನಡೆಯನ್ನು ಸಾಧಿಸ್ತೀರಿ. ಪ್ರಯಾಣದಿಂದ ಲಾಭ ಇದೆ. ಹಾಗೆ ಸ್ವಂತ ವ್ಯಾಪಾರದಲ್ಲೂ ಕೂಡ ಈ ದಿನ ನೆಮ್ಮದಿಗಾಗುವಷ್ಟು ವ್ಯವಹಾರಗಳು ನಡೆಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಇನ್ನು ಈ ದಿನ ಕೆಲವೊಂದು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮನಸ್ಸು ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯುವಕರು ಯುವತಿಯರು ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಗೋಜಲು ಇರುವಂಥ ಸಂದರ್ಭ ಇರುತ್ತೆ. ಇನ್ನು ಈ ದಿನ ಶುಭ ಸುದ್ದಿಯನ್ನು ಕೇಳುವಂಥ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ಈ ದಿನ ಮೇಲು ಬೀಳು ಅನ್ನುವಂಥದ್ದು ಬಹಳ ಬೇಗ ನಿಮ್ಮ ಗಮನಕ್ಕೆ ಬರುತ್ತೆ. ಇನ್ನು ಈ ದಿನ ಹಣಕಾಸಿನ ಲಾಭಕ್ಕಾಗಿ ನೀವು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಹೊಸ ಅವಕಾಶ ಒಂದು ಸಿಗ್ತಾ ಇದೆ. ಹಾಗಾಗಿ ಅಂಥ ಅವಕಾಶಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಜೊತೆಗೆ ಹಿರಿಯರಿಂದ ನಿರೀಕ್ಷಿತ ಉಡುಗೊರೆ ಕೂಡ ದೊರೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಕುಟುಂಬದಲ್ಲಿರುವಂಥ ಹಿರಿಯರ ಬಗ್ಗೆ ಕೂಡ ಈ ದಿನ ನೀವು ಕಾಳಜಿ ವಹಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಯೋಚಿತವಾದಂಥ ಒಂದು ಮಾತು ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ನೀವು ಮಾತಿನಿಂದ ಏನಾಗುತ್ತೆ ಅಂತ ಇದ್ದರೆ ಇದಕ್ಕೆ ಆ ದಿನದಲ್ಲಿ ನಿಮಗೆ ಉತ್ತರ ಸಿಕ್ಕತ್ತೆ. ಹಾಗಾಗಿ ತುಂಬ ತಾಳ್ಮೆಯಿಂದ, ಸಂಯಮದಿಂದ, ತುಂಬ ದೂರದೃಷ್ಟಿಯಿಂದ ಈ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಇದಕ್ಕೆ ಜನ ಬೆಂಬಲ ಇದೆ. ಮನಸ್ಸಲ್ಲೂ ಕೂಡ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ದಿನ ನಿಮಗೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 2ನೇ ಮನೆ ಅಲ್ಲಿ ಚಂದ್ರ, ಜೊತೆಗೆ ಕುಟುಂಬ ಸ್ಥಾನ ಬೇರೆ ಇದು. ಹಾಗಾಗಿ ಕುಟುಂಬದಲ್ಲಿ ಈ ದಿನ ನಿಮಗೆ ನೆಮ್ಮದಿ ಇಲ್ಲ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಮಾನಸಿಕವಾಗಿ ತುಂಬ ಒತ್ತಡಗಳಿರುವಂಥ ಸಂದರ್ಭ. ಇನ್ನು ಈ ದಿನ ನಿಮ್ಮ ಕಚೇರಿಯಲ್ಲೂ ಕೂಡ ಉನ್ನತ ಅಧಿಕಾರಿಗಳಿಂದ ಅಷ್ಟೊಂದು ಬೆಂಬಲ ಇಲ್ಲ, ಅಷ್ಟೊಂದು ಮಾರ್ಗದರ್ಶನ ಇಲ್ಲ. ಹಾಗಾಗಿ ಈ ದಿನ ಒಂಟಿಯಾಗಿ ಕೆಲಸ ಮಾಡುವಂಥ ಒಂದು ಮನೋಭಾವ ಬರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಆರೋಗ್ಯದ ಕಡೆ ನಿರ್ಲಕ್ಷ್ಯ ವಹಿಸುವಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿನೇ ಆರೋಗ್ಯಕ್ಕಾಗಿ ಹೆಚ್ಚು ಖರ್ಚು ಮಾಡುವಂಥ ಸಂದರ್ಭ ಕೂಡ ಬರ್ಬೋದು, ಜಾಗ್ರತೆ. ಇನ್ನು ಈ ದಿನ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ನಿಮ್ಮ ಎಫರ್ಟ್ ಜಾಸ್ತಿ ಬೇಕು, ಶ್ರಮ ಜಾಸ್ತಿ ಬೇಕಾಗುತ್ತೆ. ಅದಕ್ಕಾಗಿಯೇ ವ್ಯರ್ಥ ಖರ್ಚುಗಳು ಕೂಡ ಈ ಸಂದರ್ಭದಲ್ಲಿ ಆಗೋದ್ರಿಂದ ಸ್ವಲ್ಪ ಹಿಡಿತದಲ್ಲಿ ಇರುವಂಥದ್ದು ಉತ್ತಮ. ಇನ್ನು ವ್ಯವಹಾರದಲ್ಲಿ ತುಂಬ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಕ್ಯೂರಿಯಾಸಿಟಿ ಇದೆ, ಟೆಂಪ್ಟೇಷನ್ ಇದೆ. ಅದಕ್ಕಾಗಿ ಈ ದಿನ ಯಾವುದೋ ಒಂದು ವಿಚಾರಕ್ಕೆ ಕೈ ಹಾಕ್ತೀರಿ, ಅಲ್ಲಿಂದ ನಿಮಗೆ ಮಾನಸಿಕವಾದಂಥ ಹಿಂಸೆ ಆರಂಭ ಆಗುತ್ತೆ. ಜೊತೆಗೆ ಈ ಆತುರದ ನಿರ್ಧಾರಗಳನ್ನು ಕೈಗೊಳ್ಳೋದ್ರಿಂದ ಕೂಡ ನಿಮ್ಮ ಕೆಲಸಗಳು ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿ ಒಂದು ದಿನದಲ್ಲಿ ದುರಸ್ತಿ ಮಾಡುವಂಥದ್ದನ್ನು 4 ದಿನ ತೆಗೆದುಕೊಂಡು ಮಾಡುವಂಥ ಸಂದರ್ಭ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಿಮ್ಮ ಕೆಲಸ ಆದಮೇಲೆ ನೇರ ಮನೆಗೆ ಬರುವಂಥ ಒಂದು ಸಂದರ್ಭವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಅಂದರೆ ಕೆಲಸ ಆಯಿತು, ನೀವಾಯಿತು ಅನ್ನೋಂಥ ವಿಚಾರದಲ್ಲಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ಏನೋ ಒಂದು ಹರ್ಷ, ಏನೋ ಒಂದು ಸಂತೋಷ ಇದೆ. ಹಾಗೆ ಬಹಳ ಪ್ರಬುದ್ಧವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಮನೆಯವರೆಲ್ಲರೂ ಕೂಡ ಮೆಂಟಲಿ ವೀಕ್ ಆಗಿದ್ದರೆ ನೀವು ಮಾತ್ರ ಈ ದಿನ ತುಂಬ ಸ್ಟ್ರಾಂಗ್ ಆಗಿರ್ತೀರಿ. ಹಾಗಾಗಿನೇ ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳು, ತಂಟೆ ತಕರಾರುಗಳಿದ್ದರೆ ಅದರಲ್ಲೂ ಕೂಡ ಈ ದಿನ ನೀವು ಮುಂದೆ ನಿಂತು ನ್ಯಾಯಕ್ಕಾಗಿ ಹೋರಾಡುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನೆರೆಹೊರೆಯವರೊಂದಿಗೂ ಕೂಡ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶಿಸ್ತು, ಹಾಗೆ ನೀವು ಬಯಸುವಂತಹ ಕೆಲವೊಂದು ಕಾನೂನಾತ್ಮಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಾರ್ದು, ಜಾಗ್ರತೆ. ಇನ್ನು ಹಣಕಾಸಿನ ಲಾಭ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ದಿನ ಕೂತ ಕಡೆಯೇ ಹಣ ಬರುವಂಥದ್ದು ಇದೆ. ಅಂದರೆ ಅತಿ ಆಸೆ ಪಟ್ಟರೆ ಹಣ ಬರಲ್ಲ. ನಿಮ್ಮ ಖರ್ಚು ವೆಚ್ಚಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ನಿಮ್ಮ ವ್ಯಾಪಾರದಿಂದ ಬರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಇದೆ. ಅದಕ್ಕಾಗಿಯೇ ಅವರು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ವಿಚಾರಗಳನ್ನು ಹೇಳ್ಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ಕೂಡ ಸಿಕ್ಕತ್ತೆ. ಆದರೆ ಈ ದಿನ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಇಂಥ ವಿಚಾರಗಳನ್ನು ನೀವು ಸ್ವಲ್ಪ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹಣ ಖರ್ಚಾಗುವಂಥದ್ದು, ಅಲ್ಲಿ ಏನೋ ಒಂದು ಕಡೆ ಒಂದು ಆತಂಕ, ಜೊತೆಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಈ ದಿನ ಬರುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ನ್ಯಾಯಾಲಯದ ಪ್ರಕರಣಗಳಲ್ಲಿ ಈ ದಿನ ನಿಮಗೆ ತುಂಬ ಭರವಸೆ ಇದೆ. ಎಲ್ಲ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗೆ ಪೂರಕವಾಗಿರುವಂಥ ಸಂದರ್ಭದಲ್ಲಿದೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ದಿನ. ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಒಂದು ವಿಶೇಷ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಜೀವನ ಶೈಲಿಯೇ ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ. ಖರ್ಚು ವೆಚ್ಚಗಳು ಇಲ್ಲಿ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯಲ್ಲಿ ಬಂಧುಗಳಾಗಲಿ, ಸ್ನೇಹಿತರಾಗಲಿ ಮನೆಗೆ ಬಂದಾಗ ಅವರಿಗೆ
ಊಟೋಪಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಯಾವುದೇ ರೀತಿಯ ವೈಯಕ್ತಿಕ ವಿಚಾರಗಳನ್ನು ಅವರ ಜೊತೆ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ನಿಮ್ಮ ವೀಕ್ನೆಸ್ಸನ್ನು ಬೇರೆಯವರಿಗೆ ಎಷ್ಟು ಹೇಳ್ಕೊಳ್ತೀರೋ ಅಷ್ಟೇ ನೀವು ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಬಗ್ಗೆ ಅವರಿಗೆ ಅಷ್ಟೊಂದು ಒಲವಿರಲ್ಲ. ಹಾಗೆ ನಿಮ್ಮನ್ನು ಗೌರವ ಭಾವದಿಂದ ಕಾಣಬೇಕು ಅನ್ನುವಂಥ ಅಂಶ ಕೂಡ ಮಾಯವಾಗಿಬಿಡುತ್ತೆ. ಹಾಗಾಗಿ ಈ ದಿನ ನೀವು ಬಹಳ ಪರ್ಫೆಕ್ಟ್ ಆಗಿರಬೇಕು, ಅಷ್ಟೇ ಪ್ರಾಕ್ಟಿಕಲ್ ಆಗೂ ಇರಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ತುಂಬ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಆದರೆ ಈ ದಿನ ಯಾವ ವಿಚಾರಗಳಲ್ಲಿ, ಅದರಲ್ಲೂ ನೆರೆಹೊರೆಯವರ ವಿಚಾರಗಳಲ್ಲಿ ಈ ದಿನ ಮೂಗು ತೂರಿಸುವಂಥದ್ದು, ಅದರಿಂದ ನಿಮಗೆ ಸ್ವಲ್ಪ ಹಿನ್ನಡೆ, ಸಿಕ್ಕಿರುವಂತಹ ಗೌರವ ಸ್ಥಾನಮಾನ ಕೂಡ ಚ್ಯುತಿಗೆ ಒಳಪಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಸುಳ್ಳು ಹೇಳುವಂಥ ಸಂದರ್ಭ ಕೂಡ ಬರ್ತಾ ಇದೆ. ಹಾಗಾಗಿ ಆದಷ್ಟು ಈ ದಿನ ನೀವು ಇತರರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ನೆರೆಹೊರೆಯವರಿಗಾಗಿ ನಿಮ್ಮ ಒಂದು ಜೀವನದ ಅಂಶ ಇರುತ್ತೆ ಅನ್ನೋಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ಭಕ್ತಿಯಿಂದ. ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಲಾಭದ ಮನೆ 11ನೇ ಮನೆ. ಹಾಗಾಗಿ ಈ ದಿನ ಯಾವುದೇ ಪ್ರಮುಖ ಕಾರ್ಯಗಳಿದ್ರೂ ಕೂಡ ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಹಾಗೆ ಈ ದಿನ ಕಾರ್ಯಭಾರ, ಒತ್ತಡ ಸ್ವಲ್ಪ ಜಾಸ್ತಿ ಇದೆ. ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಕೆಲವೊಂದು ಸೇವಾ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಸ್ವಲ್ಪ ಚಟುವಟಿಕೆಯಿಂದಲೇ ಉತ್ತಮವಾದಂತಹ ಫಲಗಳು ಸಿಕ್ಕುವಂಥ ಸಂದರ್ಭದಲ್ಲಿದೆ. ಇನ್ನು ಈ ದಿನ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡಿಕೊಳ್ಬೇಕು ಅನ್ನುವಂಥವ್ರಿಗೆ ತುಂಬ ಅನುಕೂಲ ಇದೆ. ಹಾಗಾಗಿ ತಂದೆ ತಾಯಿಯಂದರೂ ಕೂಡ ಈ ದಿನ ನಿಮ್ಮ ವಿಚಾರಕ್ಕೆ ಬರುವಂಥದ್ದು ನಿಮಗೆ ಅಲೈನ್ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಈ ದಿನ ನಿಮ್ಮ ನೆಂಟರಿಷ್ಟರು ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲಿ ನೀವು ತುಂಬ ನಿಷ್ಠೆಯಿಂದ ಇನ್ವಾಲ್ವ್ ಆಗಬೇಕಾಗತ್ತೆ. ಹಾಗಾಗಿ ವಿಶೇಷವಾಗಿ ಅಂತಹ ಕಾರ್ಯಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಒಂದು ಗೌರವ, ವ್ಯಕ್ತಿತ್ವ ಹೆಚ್ಚಾಗುತ್ತೆ. ಆದರೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವಾಹನದ ಸಂಬಂಧವಾಗಿ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ಬೋದು. ಆದರೆ ವಾಹನದ ಬಿಡಿ ಭಾಗಗಳನ್ನು ಖರೀದಿ ಮಾಡುವಂಥ ಸಂದರ್ಭ ಬಂದರೆ ಈ ದಿನ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇದೆ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ದಿನ ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿಗೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.